ಬಿಗ್ ಬಾಸ್ ಒಳಗಿದ್ದಾಗ್ಲೂ ಜಗ್ಗಣ್ಣಂದೇ ಹಾವಳಿ, ಈಗ ಆಚೆ ಬಂದ್ಮೇಲೂ ಜಗ್ಗಣ್ಣಂದೇ ಹಾವಳಿ. ಆಂಧ್ರ ಗ್ಯಾಂಗಲ್ ಕಟ್ಟಿದ್ರಲ್ಲ ನೀವು, ಆಂಧ್ರ ಮಾಫಿಯಾ ಕನ್ನಡ ಇಂಡಸ್ಟ್ರಿ ನಡೀತದೆ. A few moments later. ನಾವು ಕೂಡ ದರ್ಶನ್ ಫ್ಯಾನೇನೆ, ಅದ್ರಲ್ಲಿ ಏನೋ ಒಂದು ನಾವಿಲ್ಲ. ಒಟ್ನಲ್ಲಿ ನೆಗೆಟಿವ್ ಪಾಸಿಟಿವ್ ಸದಾ ಪ್ರಚಾರದಲ್ಲಿರ್ಬೇಕು ಅಂತ ಜಗ್ಗಣ್ಣ ಡಿಸೈಡ್ ಮಾಡ್ದಂಗ ಅವ್ರೆ. ನೀವು ಬಹಳ ಬುದ್ಧಿವಂತರು. ಇನ್ನು ಯಾವ್ದೋ ಸ್ವಿಚ್ ಅದ್ ಮುದ್ರೆ ಇನ್ಯಾವ್ದೋ ಲೈಟ್ ಆನ್ ಆಯ್ತಂತೆ. ಹಂಗೆ ಜಗ್ಗಣ್ಣನ ಮಾತ್ ಕೇಳಿ ನಾಗಣ್ಣ ರೊಚ್ಚಿಗೆದ್ಬಿಟ್ಟವ್ರೆ. BP, ಶುಗರ್, ಒಳರೋಗ ಹೊರರೋಗ ಎಲ್ಲ ರೋಗನದು ನಿನಗೆ. ಇವರಿಬ್ರು ಒಂಥರ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂಗೆ. ಒಬ್ರು ಮುಖ ಕಂಡ್ರೆ ಒಬ್ರಿಗೆ ಆಗಕ್ಕಿಲ್ಲ, ಆದ್ರೂ ಇಬ್ರು ಒಂದೇ ಟೈಪ್. ಇಬ್ರುವೆ ಲಾಯರ್ಸ್ ಬೈ ಪ್ರೊಫೆಷನ್, ಆದ್ರೆ ಎಂಟರ್ಟೈನರ್ಸ್ ಬೈ ಪ್ಯಾಷನ್. ಒಬ್ರಿಗೆ ನಾಟಕ ಇಷ್ಟ, ಇನ್ನೊಬ್ರಿಗೆ ಡ್ಯಾನ್ಸ್ ಇಷ್ಟ. ಒಬ್ರು ಕಾಮಿಡಿ ಕಿಲಾಡಿ, ಇನ್ನೊಬ್ರು DKD. ಇನ್ನು ಇಬ್ರು ಬೈಯೋ ಶೈಲಿ ಕೂಡ ಒಂದೇ ತರ ಇದೆ. ರುಚಿ ನೋಡ್ಬೇಕಾ ಬೂಟ್ ಸೈಜ್ ಸತ್ತವನು ರೇಣುಕಾ ಸ್ವಾಮಿ, ಸಂಕಟ ಅನ್ಭವಿಸ್ತಾ ಇರೋರು ಅವ್ರ ಮನೆಯವರು, ಶಿಕ್ಷೆ ಅನ್ಭವಿಸ್ತಾ ಇರೋರು ಡಿ ಗ್ಯಾಂಗು, ನೋವು ತಿಂತಾ ಇರೋರು ಅವ್ರ ಫ್ಯಾನ್ಸ್. ಈ ಸೈಕಲ್ ಗ್ಯಾಪ್ ಅಲ್ಲಿ ಅವ್ರ ಮ್ಯಾಟ್ರ್ ತಕೊಂಡು ಇವ್ರುಗಳು ಕಿತ್ತಾಡ್ತಾವ್ರೆ. ಹೋಗ್ಲಿ, ಇವರಿಬ್ರು ಸೀನಿಯರ್ ಲಾಯರ್ ಗಳಾಗಿ ಡೆಲ್ಲಿ ಲೆವೆಲ್ ಅಲ್ಲಿ ಫೈಟ್ ಮಾಡೋದ್ ಬಿಟ್ಟು ಗಲ್ಲಿ ಲೆವೆಲ್ ಅಲ್ಲಿ ಫೈಟ್ ಮಾಡ್ತಾವ್ರಲ್ಲ. ನಿಮ್ಮಂತ ಈ ಸಮಾಜದಲ್ಲಿ ಹೀಗೆ ಹಿಂಗೆ ಅದಕ್ಕೆ ತಗೊಂಬಂದು ಶಾಂತಂ ಪಾಪಂ ಶಾಂತಂ ಪಾಪಂ. ಇನ್ನು ಯಾರಾದ್ರೂ ಬೈದ್ರೆ ಯಾಕೆ ಬೈದೆ ಅಂತ ಕೇಳೋದ್ ನೋಡಿರ್ತೀರಾ, ಆದ್ರೆ ಸ್ವತಃ ತಾವೇ ಫೋನ್ ಮಾಡಿ ನೀನ್ ಬೈಯಲೆ ಅಂತ ಕೇಳಿ ಬೈಸ್ಕೊಳ್ಳೋದ್ ನೋಡಿದೀರಾ? ನೀ ಬಯಲೇ ಬಯಸಿಕೊಂಡು ಬೈಸ್ಕೊಳ್ಳೋದು ಅಂದ್ರೆ ಇದೇನೆ. ಇನ್ನು ಜಗ್ಗಣ್ಣ ಕೆಂಡಾಮಂಡ್ಲಾಗಿ ನಾಗಣ್ಣನ್ಗೆ ಥ್ರೆಟನ್ ಮಾಡ್ಬಿಟ್ಟವ್ರೆ. ಅದಕ್ಕೆ ನಾಗಣ್ಣ ಸಂಪತ್ತಿಗೆ ಸವಾಲ್ ಸಿನಿಮಾ ರೇಂಜ್ ಚಾಲೆಂಜ್ ಹಾಕ್ಬಿಟ್ಟವ್ರೆ. ನೀನು ಪವಿತ್ರವಾದ ಗರ್ಭ ಹುಟ್ಟಿದ್ರು ಬಂದು ನನ್ನ ಸಾಯಿಸ್ಬೇಕು, ಇಲ್ಲ ಒಪ್ಪಿಗೆ ಅವನ್ನೇ ಎದುರಿಸ್ತೀಯಲ್ಲ ನೀನು. ಜನ ನೆಟ್ಫ್ಲಿಕ್ಸ್ ಸೀರೀಸ್ ವೈಟ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಇವರಿಬ್ರು ಫೈಟ್ ಗೆ ಬಹಳ ವೆಯ್ಟ್ ಮಾಡ್ತಾ ಇದಾರಪ್ಪ. ಇಬ್ರು ಬಬ್ರುವಾನ ಪಿಕ್ಚರ್ ರೇಂಜ್ ಬಿಲ್ಡಪ್ ಕೊಡ್ತಿದ್ರಲ್ಲ. ಮೈಕ್ ಟೈಸನ್ ಜೇಕ್ ಪೌಲ್ ಫೈಟ್ ಬಿಟ್ರೆ ಜನ ತುಂಬಾ ಕಾಯ್ತಾ ಇರೋದು ಇವ್ರ ಫೈಟ್ ಗೆ ಅನ್ಸುತ್ತೆ. ಕುಸ್ತಿ ಇದು ತೊಲೆ ಹಾಕೊಂಡ್ರಲ್ಲೇ ತೊಲೆ. ಇನ್ನು ಜಗತ್ತಲ್ಲಿ ಅತ್ಯಂತ ಕಾಸ್ಟ್ಲಿಯಸ್ಟ್ ಉಪ್ಪಿಟ್ಟು 5 ಕೋಟಿ ರೂಪಾಯಿದು ನಮ್ ಉಪ್ಪಿ ಸರ್ ಉಪ್ಪಿಟ್ಟು ಗುರು. ಅದ್ ಬಿಟ್ರೆ ಅತ್ಯಂತ ದುಬಾರಿ ಉಪ್ಪಿಟ್ಟು ಅಂದ್ರೆ ನಾಗಣ್ಣ ಜಗ್ಗಣ್ಣಂಗ್ ತಿನ್ಸಿರೋ ಉಪ್ಪಿಟ್ಟು. ಪುತ್ತೂರ್ನಾಗ ನಮ್ಮ ಅಕ್ಕನ ಮನೆಗೆ ತಿಂದ ನೀನು, ಪುತ್ತೂರ್ನಾಗ ಯಾರದಲ್ಲೇ ತಿಂದದ್ದು ಉಪ್ಪಿಟ್ಟಲ್ಲಿ ನೀನು. ಅಣ್ಣ ಉಪ್ಪಿಟ್ನ ರವೆಲ್ ಮಾಡಿದ್ರೋ ಇಲ್ಲ ಚಿನ್ನದಲ್ಲಿ ಮಾಡಿದ್ರೋ ಗೊತ್ತಾಗ್ತಾ ಇಲ್ಲಪ್ಪ. ಅಲ್ಲ, ಜನ ಉಪ್ಪಿಟ್ಟು ಅಂದ್ರೇನೆ ತಿನ್ನೋಕ್ ಹಿಂದು ಮುಂದು ನೋಡ್ತಾರೆ. ಅಂತದ್ರಲ್ಲಿ ಈ ನಾಗಣ್ಣ ಉಪ್ಪಿಟ್ಟು ತಿನ್ಸ್ಬಿಟ್ಟು ಉಪ್ಪು ಖಾರ ಹಾಕಿ ಉಗಿತಾ ಅವ್ರೆ. ನಾಗಣ್ಣ ಪದೇ ಹೇಳ್ತಿರೋದ್ ಕೇಳಿ ಜಗ್ಗಣ್ಣನ್ಗೆ ಉಪ್ಪಿಟ್ಟು ಮೇಲೆ ಜಿಗುಪ್ಸೆನೆ ಬಂದ್ಬಿಟ್ಟಿರ್ಬೇಕು. ಇನ್ನು ಬಿಗ್ ಬಾಸ್ ವೈಲ್ಡ್ ಕಾರ್ಡ್ ಎಂಟ್ರಿಗೆ ಆ ಶೋಭಾ ಶೆಟ್ಟಿನೋ ರಜತ್ ಅನ್ನ ಕಳ್ಸೋ ಬದಲು ಈ ಜಗ್ಗಣ್ಣನು ನಾಗಣ್ಣನು ಕಳ್ಸಿದಿದ್ರೆ TRP ಕಿತ್ಕೊಂಡು ಆರ್ಬಿಟ್ಟಿರೋದು. ಕನ್ನಡದ ಬಿಗ್ ಬಾಸ್ ನಲ್ಲಂತೂ ಆಗಕ್ಕಿಲ್ಲ. ಅದೇನೋ ಜಗ್ಗಣ್ಣ ಹಿಂದಿ ಬಿಗ್ ಬಾಸ್ ನಿಂದ ಆಫರ್ ಬಂದದೆ ಅಂತಿದ್ರು. ಅಲ್ಲಿಗಾದ್ರೂ ಇಬ್ರು ವೈಲ್ಡ್ ಕಾರ್ಡ್ ಎಂಟ್ರಿ ಕಳಿಸ್ಬೇಕು. ಇವ್ರ ಜುಗಲ್ ಬಂದಿ ನೋಡಿ ಸಲ್ಮಾನ್ ಖಾನೆ ತಣ್ಣಗಾಗೋಗ್ತಾನೆ ಅನ್ಸುತ್ತೆ. ನನ್ ಕೈ ನೋಡಕ್ಕಾಗಲ್ಲ, ನಾನಿನ್ ಬರ್ತೀನಿ ಅಂದಂಗೆ ಈ ಸಲ ಬಿಗ್ ಬಾಸ್ ಗೆ ನಮ್ ಪ್ರದೀಪ್ ಅಣ್ಣನ್ಗೂ ಆಫರ್ ಬಂದಿತ್ತಂತೆ. ನನಗೆ ನೆಕ್ಸ್ಟ್ ರಿಯಾಲಿಟಿ ಮೊನ್ನೆ ಬಿಗ್ ಬಾಸ್ಗೂ ಕರೆದ್ರು, ನಾನು ಒಪ್ಕೊಳ್ಳಿಲ್ಲ. ಬಿಗ್ ಬಾಸ್ ಅಲ್ಲದ್ರೆ 75 ಲಕ್ಷ ಗೆಲ್ತೀನಿ, ಇಲ್ಲಿ ವರ್ಷಕ್ಕೆ ಚಾಕ್ ಪೀಸ್ ಹಿಡಿದ್ರೆ 700-800 ಜನ ಡಾಕ್ಟರ್ ಮಾಡ್ತೀನಿ, 1.5 ಕೋಟಿ ಒಂದು ಮೆಡಿಕಲ್ ಸೀಟ್ ಫ್ರೀ. ನಾನು ಪ್ರತಿ ವರ್ಷ ಬಿಗ್ ಬಾಸ್ ವಿನ್ನರ್. 100 ದಿನ ಇಲಿಯಾಗಿರೋದಕ್ಕಿಂತ 3 ದಿನ ಹುಲಿಯಾಗಿರ್ಬೇಕು ಅಂತಾರಲ್ಲ, ಹಂಗೆ ಈ ಸೀರಿಯಲ್ ಮಂದಿನ ಹಾಕಿ ಮೆಗಾ ಸೀರಿಯಲ್ ತರ 100 ದಿನ ಎಳೆದಾಡೋ ಬದಲು ಪ್ರದೀಪಣ್ಣ, ಜಗ್ಗಣ್ಣ, ನಾಗಣ್ಣ 3 ಜನನ ಹಾಕೊಂಡು 3 ವಾರ ಪ್ರೋಗ್ರಾಮ್ ಮಾಡಿದ್ರೆ 3ನೇ ಮಹಾಯುದ್ಧನೇ ನೋಡ್ಬೋದಾಗಿತ್ತು ಅಂತೀನಿ. TRP ಅನ್ನೋದು ಹಿಂದೆಂದು ಏರಿಲ್ಲ, ಮುಂದೆಂದು ಏರಕ್ಕಿಲ್ಲ, ಹಂಗೆ ರೆಕಾರ್ಡ್ ಎಲ್ಲ ಉಡಿ ಸಾಗೋಗಿರೋದು. ಅದೇನೋ ಗಂಡ ಹೆಂಡ್ರ ಜಗಳದಲ್ಲಿ ಕೂಸ್ ಬಡವಾಯ್ತು ಅಂದಂಗೆ ಇಬ್ರು ಸೇರಿ ನನ್ ಮೇಲ್ ಕೇಸ್ ಹಾಕ್ಬಿಟ್ರೆ ಕಷ್ಟ. ಸೊ ಮುಂದಿನ ವಿಚಾರಕ್ಕೆ ಹೋಗೋಣ. ಜೀವನದಲ್ಲಿ ಯಾವತ್ತೂ ಡಲ್ ಆಗಬಾರ್ದು, ಡಲ್ ಆದ್ರೆ ಜೀವನ ಹೊರಟುಬಿಡುತ್ತೆ. ತಗೊಳ್ಳಿ ಸರ್, ತಗೊಳ್ಳಿ. ಮೈಸೂರ್ ಮ್ಯಾಂಗೋ ಚಾನೆಲ್ಗೆ ಮರಳಿ ಸ್ವಾಗತ ಸುಸ್ವಾಗತ. ಬಿಗ್ ಬಾಸ್ ಅರ್ಧ ಸೀಸನ್ ಮುಗ್ದೋಯ್ತು, ವೈಲ್ಡ್ ಕಾರ್ಡ್ ಎಂಟ್ರಿನೂ ಆಗೋಯ್ತು. ಆದ್ರೂ ಈ ಮಮ್ಮಿ ಅಶೋಕ ಆ ಗೇಟ್ ಮುಂದೆನೆ ಗೂಟ ಹೊಡ್ಕೊಂಡ್ ಕುಂತ್ಕೊಂಡ್ಬಿಟ್ಟವನಲ್ಲ. ಬಿಗ್ ಬಾಸ್ ಎಲ್ಲರೂ ತಿಕ್ಕ ಹೊರ್ಕೊಂಡು ನಾನು ಹಳೆ ಹಾಕೊಂಡು ಹೋಗಿಸ್ಬಿಟ್ರು, ಆದ್ರೂ ನಾನು ಹಠ ಚಟ ಬಿಟ್ಟಿಲ್ಲ. ಬಿಗ್ ಬಾಸ್ ಮುಂದೆ ಇದೀನಿ, ಒಳಗಡೆ ನುಗ್ತೀನಿ. ನೀನ್ ಆ ಸೆಕ್ಯೂರಿಟಿಗಳಿಗೆ ಕ್ವಾಟ್ಲೆ ಕೊಟ್ಟಿರೋದ್ ನೋಡಿದ್ರೆ ನೀನು ಒಳಕ್ ನುಗ್ಗೋ ಮುಂಚೆ ಅವ್ರ ಕೈಲಿರೋ ಲಾಟಿ ನಿನ್ ಬ್ಯಾಕಿಗೆ ನುಗ್ಗಿರ್ತದ ಅಂತ. ಬಿಗ್ ಬಾಸ್ ನೀವು ಒಂದಲ್ಲ ಒಂದಿನ ಒಳಗಡೆ ಕರಿತೀರಾ ಅಂತ ನಂಬಿಕೆ ಇಟ್ಕೊಂಡಿದೀನಿ. ಆ ನಂಬಿಕೆ ನೀವು ಉಳ್ಸ್ಕೊಂತೀರಾ ಅಂತ ಅನ್ಕೊಂಡಿದೀನಿ. ಹೂ ಕಣಲ್ಲ, ನೀನ್ ಹಠ ಬುಡಕ್ ಹೋಗ್ಬೇಡ. ಬಿಗ್ ಬಾಸ್ ಒಂದಲ್ಲ ಒಂದಿನ ನಿನ್ನ ಕರ್ದೇ ಕರೀತಾರೆ. ಎಲ್ಲ ಮುಗಿದ್ಮೇಲೆ ಕಸ ಹೊಡಿಯಕ್ಕೆ. ಅದಕ್ ಮುಂಚೆ ಅವ್ರು ನಿನ್ನ ಕರೆದ್ರೆ ಒಪ್ಪಿ ತಪ್ಪಿನೂ ಹೋಗ್ಬೇಡ. 60 ದಿನಗಳಿಂದ ನೀನ್ ಕೊಟ್ಟಿರೋ ರೋದ್ನೆಗೆ ಅವರೆಲ್ಲ ರೊಚ್ಚಿಗೆದ್ದು
ಅಂತ ಬಡ್ದು ನೀನ್ ಬುಡಕ್ಕೆ ಬಿಸ್ನೀರ್ ಕಾಯಿಸ್ಬಿಡ್ತಾರೆ. ಬಿಗ್ ಬಾಸ್ ನೀವ್ ಒಳಗಡೆ ನನ್ನ ಕರೆಯಲ್ಲ ಅಂತ ಗೊತ್ತಾಗೋಯ್ತು. ಈಗ ತಾನೇ ಕರ್ದೇ ಕರೀತಾರೆ ಗೊತ್ತು ಅಂದೆ, ಮತ್ತೆ ಕರಿಯಲ್ಲ ಅಂತ ಗೊತ್ತಾಗೋಯ್ತು ಅಂತೀಯ. ಒಳ್ಳೆ ಮೂಡ್ ಸ್ವಿಂಗ್ ಮಾಲಿನಿ ತರ ಆಡ್ತಾ ಇದೆಯಲ್ಲೋ ಮೂದೇವಿ. ಒಳಗಡೆ ಯಾರು ಹೋಗ್ಲೂಬಾರ್ದು, ನೀವ್ ಯಾರನ್ನು ಕರೀಲೂಬಾರ್ದು, ಅದೇ ನನ್ ಶಾಪ. ಅಲ್ಲೆಲ್ಲೆಲ್ಲೆ ಇವನೇನ್ ಅಲ್ಮೇಲಮ್ಮನ್ ವಂಶಸ್ಥ. ಅಲುಮೇಲಮ್ಮ ಅರಸರಿಗೆ ಶಾಪ ಹಾಕ್ತಂಗ್ ಹಾಕ್ತಾವನೆ. ಇವನ್ ಕ್ವಾಟ್ಲೆ ತಡಿಯಕ್ಕಾಗ್ದೆ ಬಿಗ್ ಬಾಸ್ ಟೀಮ್ ನವರೇ ಯಾರೋ ಇವನ್ ಅಕೌಂಟ್ ನ ಹ್ಯಾಕ್ ಮಾಡಿಸ್ಬಿಟ್ಟವ್ರೆ. ಆದ್ರೆ ಇವನು ಓದ್ಯಾ ಬೇವರ್ಸಿ ಅಂದ್ರೆ ಬೊಂದೆ ಆವರ್ಸಿ ಅಂತ ಇನ್ನೊಂದ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡ್ ಕ್ವಾಟ್ಲೆ ಕೊಡಕ್ ಬಂದವನೆ. ಮಗ ಸಾಯ್ತಾನಪ್ಪ. ನೀನ್ ಬಾ ಅಂದ್ರೆ ನಾನ್ ಬರ್ತೀನೋ ಇಲ್ವೋ, ಹೆಂಗ್ ಬತ್ತೀಯ ನೋಡೋಣ ಅಂದ್ರೆ ಮಾತ್ರ. ಆ ಸೆಕ್ಯೂರಿಟಿ ಗಾರ್ಡ್ ಸ್ವಾಗ್ ಅಲ್ಲಿ ಲಾಟಿನ ಲಾಂಗ್ ರೇಂಜ್ ಅಲ್ಲಿ ಹಿಡ್ಕೊಂಡ್ ಪೋಸ್ ಕೊಡ್ತಿರೋದ್ ನೋಡಿದ್ರೆ ಲಾಟಿ ಲೋಡ್ದೆ ನೀನ್ ಬೋಟಿ ಬಿಚ್ಚಾಕ್ಬಿಡ್ತಾನ ಅಂತ. ಬಾರೋ ನಿನ್ ಗಂಡಸ್ತನ ತೋರ್ಸು. ನಿಮ್ಮ ಅಪ್ಪ ಅಮ್ಮ ನೋಡಿದ್ರೆ ನಿನಗೆ ಅಶೋಕ ಅಂತ ರಾಜನ ಹೆಸರು ಇಟ್ಟಿದ್ದಾರೆ. ನೀನ್ ನೋಡಿದ್ರೆ ಬೆಗ್ಗರ್ ತರ ಚಾನ್ಸ್ ಬೇಡ್ತಾ ನಿಂತಿದ್ಯಾ. ಇನ್ನು ಕೆಲವರು ಅನ್ಕೋಬಹುದು, ಈ ನನ್ನ ಮಗ ಕೆಲಸ ಕಾರ್ಯ ಬಿಟ್ಟು 60 ದಿನಗಳಿಂದ ಹಗಲೂ ರಾತ್ರಿ ಬಿಗ್ ಬಾಸ್ ಮನೆ ಮುಂದೆನೆ ನಿಂತವನಲ್ಲ, ಇವನು ಊಟ ಬಟ್ಟೆಗೆಲ್ಲ ಏನ್ ಮಾಡ್ತಾನೆ ಅಂತ. ಆಕ್ಚುಲಿ ಇವನು ಬೊಲೇ ಬುದ್ಧಿವಂತ. ಬಿಗ್ ಬಾಸ್ ಮೇಲೆ ವಿಡಿಯೋಸ್ ಮಾಡಿದ್ರೆ ಒಳ್ಳೆ ರೀಚ್ ಸಿಗುತ್ತೆ ಅಂತ ತಿಳ್ಕೊಂಡು ಅದ್ನೇ ಮಾಡ್ಕೊಂಡು ಫಾಲೋವರ್ಸ್ ಲೈಕ್ಸ್ ಮಾಡ್ಕೊಂಡ. ಕೊನೆಗೆ ಬೆಟ್ಟಿಂಗು ಗ್ಯಾಂಬ್ಲಿಂಗ್ ಆಪ್ ಪ್ರಮೋಟ್ ಮಾಡ್ಕೊಂಡು ಲಕ್ಷಾಂತರ ರೂಪಾಯಿ ದುಡ್ಡು ಮಾಡ್ಕೊಂಡ. ಏನ್ ಚಾಲೂಕಿದ್ಯೋ ಮಗನ. ಅದಕ್ಕೆ ಸಾಹೇಬ್ರು ಬಿಗ್ ಬಾಸ್ ಮನೆ ಮುಂದೆನೆ ಜಮ್ ಅಂತ ಜಮಾಯಿಸ್ಕೊಂಡು ಸೆಟಲ್ ಆಗ್ಬಿಟ್ಟವ್ರೆ. ನೀನ್ ಬಾ ಅಂದ್ರೆ ನಾನ್ ಬರ್ತೀನೋ ಇಲ್ವೋ. ನನ್ ಕೈ ಸಿಕ್ಕು ನಿನ್ಗದೆ ಮಾರಿಯಪ್ಪ. ಆದ್ರೆ ಅದೇನೋ ಹೇಳ್ತಾರಲ್ಲ, ಕರ್ಮ ಅನ್ನೋದು ಮರ್ಮ ಇದ್ದಂಗೆ ಬ್ಯಾಕ್ ಡೋರ್ ಇಂದ ಬಂದು ಬ್ಯಾಕ್ ಮೇಲ್ ಬೊರೆ ಹಾಕೋಗುತ್ತೆ ಅಂತ. ಹಂಗೆ ಇವನ್ ಅಕೌಂಟೇ ಎಗ್ರೋಯ್ತು. ಸಂತೋಷ, ಬಹಳ ಸಂತೋಷ. ಇವನ್ ಕಾಟಕ್ಕೆ ಯಾರೋ ಸದ್ಯಕ್ಕೆ ಇವನ್ ಅಕೌಂಟ್ ಮಾತ್ರ ಎಗುರ್ಸವ್ರೆ. ಇವನ್ ಹಿಂಗೆ ಕ್ವಾಟ್ಲೆ ಕೊಡ್ತಿದ್ರೆ ಇವನೇ ಎಗುರ್ಸ್ಬಿಡ್ತಾರೆ ಅನ್ಸುತ್ತೆ. ಆಮೇಲೆ ಅಶೋಕ ಹೋಗಿ ಬರೀ ಮಮ್ಮಿ ಉಳಿಯುತ್ತೆ ಅಷ್ಟೇ. ಸೂರ್ಯವಂಶದಲ್ಲಿ ಕನಕಮೂರ್ತಿಗೆ ಕೈ ಕೊಟ್ಟವಳು ಪರಿಮಳ. ಅಂಕಲ್ ಬಾಳಲ್ಲಿ ರೇಷ್ಮಾಂಟಿ ಆಗಲಿರುವರೆ ಪಾರಿವಾಳ. ತುಂಬಾ ದಿನಗಳಿಂದ ಒಂದಷ್ಟು ಜನ ರೇಷ್ಮಾಂಟಿ ಇದ್ಯಾರೋ ಈ ಆಂಡ್ರ್ಯೂ ಟೇಟ್ ತಮ್ಮ ಥೇಟ್ ಆಂಡ್ರ್ಯೂ ಜೊತೆ ಮಾಡಿರೋ ರೀಲ್ಸ್ ಗಳನ್ನ ಕಳಿಸ್ತಾ ಇದ್ರಪ್ಪ. ನಾನು ಏನು ಅಂತ ಚೆಕ್ ಮಾಡಿದೆ. ಈ ಅಪ್ಪ ನನ್ನನ್ನ ಬ್ರದರ್ ಅಂತ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಅಂತ ಕ್ಯಾಪ್ಷನ್ ಹಾಕೊಂಡಿದ್ರು. ಬಿಡುಗುರು ಏನೋ ಸಿಸ್ಟರು ಬ್ರದರ್ ಅಂತ ಹೇಳ್ಕೊತಾ ಇದಾರಲ್ಲ ಅಂತ ಸುಮ್ನಾದೆ. ಆಮ್ಯಾಕ್ ಒಂದಷ್ಟು ರೀಲ್ಸ್ ಗಳು ನೋಡ್ತೀನಿ. ರೇಷ್ಮಾಂಟಿ ಇದುವರೆಗೂ ಅಂಕಲ್ ಜೊತೆಗೂ ಈ ಪಾರ್ಟಿ ರೊಮ್ಯಾಂಟಿಕ್ ವಿಡಿಯೋಸ್ ಮಾಡಿಲ್ಲ ಅಂತೀನಿ. ಟಚಿಂಗ್ 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 ಓ ಲವ್ 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 ಡೌ 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 ಟಚಿಂಗ್ ಟಚಿಂಗ್. ಇದಿಷ್ಟೇ ಅಲ್ಲ, ಇನ್ನೂ ಅವೇ ಹೊಸಿ ನೋಡ್ಕೊಂಬನ್ರಪ್ಪ. ಬಂದೆ 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 ಬಂದೆ. ಯಾವ ಅಕ್ಕ ತಮ್ಮ ಅಣ್ಣ ತಂಗಿ ಈ ತರ ರೊಮ್ಯಾಂಟಿಕ್ ಹಾಡ್ಗಳಿಗೆ ರೀಲ್ಸ್ ಮಾಡ್ತಾರೆ, ನೀವೇ ಹೇಳ್ರಪ್ಪ. ಹಾಡ್ಗಳಿಗೆ ರೀಲ್ಸ್ ಮಾಡಿದ್ದು ಓಕೆ, ಈ ಡೈಲಾಗ್ಗೆ ರೀಲ್ ಮಾಡ್ಬೇಕಿತ್ತೆ. ನಾನ್ ಮದ್ವೆ ಆಗಿರೋಳು. ಯಾಕೆ ಮದ್ವೆ ಆದ್ಮೇಲೆ ಲವ್ ಮಾಡಂಗಿಲ್ವಾ? ನಂಗ್ ವಯಸ್ಸಿಗೆ ಬಂದಿರೋ ಮಗಳಿದ್ದಾಳೆ. ಅವಳು ನಂಗೂ ಮಗಳಿದ್ದಂಗೆ ಅಲ್ವಾ? ಈಗ ಗೊತ್ತಾಯ್ತು. ಇನ್ನು ಅಣ್ಣ ಹಾಕೊಂಡಿರೋ ಹ್ಯಾಶ್ ಟ್ಯಾಗ್ ನೋಡ್ರಪ್ಪ, ಕಪಲ್ ಗೋಲ್ಸ್ ಅಂತೆ. ಅಕ್ಕ ತಮ್ಮನ ಕಪಲ್ ಅಂತ ಕರೆದ್ರೆ ಜನ ಕಪಾಲ್ ಕಿತ್ತೋಗಂಗ್ ಹೊಡಿತಾರೆ. ಈ ಅಣ್ಣೊಂದು ಒಂಥರ ಇದೇ ಕ್ವಾಟ್ಲೆ. ಕ್ಯಾಪ್ಷನ್ ಅಲ್ಲಿ ನೋಡಿದ್ರೆ ಸಿಸ್ಟರ್ ಅಂತ ಇರುತ್ತೆ, ರೀಲ್ಸ್ ನೋಡಿದ್ರೆ ರೊಮ್ಯಾಂಟಿಕ್ ಕಪಲ್ ಮಾಡೋ ತರ ಇರುತ್ತೆ. ಆಂಟಿ ಇತ್ಲಾ ಕಡೆ ಇಂತ ರೀಲ್ಸ್ ಗಳು ಮಾಡ್ಬಿಟ್ಟು ಇಲ್ಲಿ ಅಂಕಲ್ ಎಲ್ಲಿ ಕುಡ್ಕೊಂಬಂದು ಇಕ್ಬಿಡ್ತಾರೆ ಅಂತ senti.com ರೀಲ್ಸ್ ಗಳು ಮಾಡೋದು. ಆಂಟಿ ಏನಿದೆ ಏನಿದೆ ಅಲ್ಲ, ನೀವು ಏನಿಲ್ಲ ಏನಿಲ್ಲ ಅಡುಗ್ ರೀಲ್ಸ್ ಮಾಡ್ಬೇಕು. ನಿನ್ನ ನನ್ನ ನಡುವೆ ಏನಿಲ್ಲ ಏನೇನಿಲ್ಲ. ಈಗ ಏನು ಇಲ್ಲ. ಅಂಕಲ್ಗೆ ಎಲ್ಲೋ ಥೇಟ್ ಆಂಡ್ರಿ ವಿಚಾರ ಗೊತ್ತಾಗಿರ್ಬೇಕು. ಅದಕ್ಕೆ ಎಲ್ಲಿ ಅಂಕಲ್ ಎಣ್ಣೆ ಪೊಟ್ಕೊಂಬಂದ್ ಇಕ್ತಾರೆ ಅನ್ಬಿಟ್ಟು ಆಂಟಿ ಬ್ಯಾಲೆನ್ಸ್ ಮಾಡಕ್ ನೋಡ್ತಾವ್ರೆ. ಆದ್ರೆ ಅಂಕಲ್ ಬಿಡ್ತಾರ ಇಲ್ಲ, ಬ್ಯಾಲೆನ್ಸೇ ಸಿಗದೆ ಇರೋ ಲೆವೆಲ್ ಪೋಟ್ಕೊಂಡ್ ಬಂದ್ಬಿಟ್ಟವ್ರೆ. ನನಗೆ ಹೊಡಿತೇನೆ, ಚಮ್ ತಗೊಂಡು ಹೊಡಿತೇನೆ. ಎಲ್ಲೇ ಈ ರೇಷ್ಮಾಂಟಿ ಫೇಮಸ್ ಆಗಿದೆ ಗಂಡ ಹೆಂಡ್ರು ಜಗಳದಿಂದ. ಅಂಕಲ್ ಗಲಾಟೆ ಮಾಡ್ದಾಗ್ಲೆ ಸಿಕ್ಕಾಪಟ್ಟೆ ರೋಸ್ಟ್ ಆಗಿದ್ದು, ಟ್ರೋಲ್ ಆಗಿದ್ದು, ಫೇಮಸ್ ಆಗಿದ್ದು. ಅದರಿಂದಾನೇ ಅಕ್ಕ ಗಿಚ್ಚಿ ಗಿಲಿಗಿಲಿಗ್ ಹೋಗಿದ್ದು. ನಾನು ಹತ್ಕೊಂಡು ಅಯ್ಯೋ ಫ್ರೆಂಡ್ಸ್ ನನ್ನ ಯಜಮಾನ್ ಓಡಿದ್ಬಿಟ್ರು, ಅದೇ ಫಸ್ಟ್ ಟ್ರೋಲ್ ಆಗಿದ್ ನಂದೆ. ಗಿಚ್ಚಿ ಗಿಲಿಗಿಲಿಲಿ ಜಾಲಿ ಜಾಲಿ, ಈಗ ಎಲ್ಲ ಖಾಲಿ ಖಾಲಿ. ಅದೇನೋ ಬತ್ತಳಿಕೆ ಬರಿದಾಯ್ತು ಅಂದಂಗೆ ರೇಷ್ಮಾಂಟಿ ಈಗ ಪ್ರಚಾರ ಕಮ್ಮಿ ಆಗ್ತಿದೆ, ಏನು ವರ್ಕೌಟ್ ಆಗ್ತಿಲ್ಲ ಅಂತ ಮತ್ತದೇ ಗಂಡನ್ ಜೊತೆ ಜಗಳ ಆಡೋ ನಾಟಕ ಮಾಡ್ತಾವ್ರೆ. ಬಾರೇ ಬರ್ತೀಯ ನಮ್ಮ ಬತ್ಯ ಬರಲ್ಲ ಬಾಯಿಲೆ
ಅದು ನಾಟಕ ಅಂತ ನಿನ್ಗೆ ಹೆಂಗ್ ಗೊತ್ತು ಗುರು ಅಂತ ಕೆಲವೊಬ್ರು ಕೇಳ್ಬೋದು. ಈ ವಿಡಿಯೋ ಕೊನೆಲೇನಿದೆ ಕೇಳಿಸ್ಕೊಳ್ಳಿ. ಹಾ ಕಟ್ ಕರ್ದ್ಯಾ ಅಂದ್ರೆ ಹಾ ಕಟ್ ಮಾಡ್ದೆ ಅಂತ. ಅದಾದ್ಮೇಲೆ ರೇಷ್ಮಾಂಟಿ ಗೇಟ್ ಓಪನ್ ಮಾಡ್ಕೊಂಡು ಒಳಗ್ ಬಂದಿದ್ ಸೌಂಡ್ ಕೂಡ ಕೇಳಿಸುತ್ತೆ. ಈಗ ಗೊತ್ತಾಯ್ತು ಗುರು. ಪರವಾಗಿಲ್ಲ ಬಿಡುಗುರು, ಕಂಟೆಂಟ್ ಗೋಸ್ಕರ ಮಾಡ್ತಿದ್ದಾರೆ ಮಾಡ್ಕೊಳ್ಳಿ ಅಂತ ಅನ್ಕೊಂಡ್ರೆ ಈ ರೇಷ್ಮಾಂಟಿ ಸುಳ್ಳನ್ನ ಸತ್ಯ ಮಾಡಿ ಜನಗಳನ್ನ ಬಕ್ರಾ ಮಾಡೋ ಪ್ರಯತ್ನದಲ್ಲಿದ್ದಾರೆ. ಸಾಂಬಾರ್ಗೆ ಒಂದ್ ಸ್ವಲ್ಪ ಉಪ್ಪು ಜಾಸ್ತಿ ಆಗಿತ್ತು. ಕಬಾಬ್ ಮಾಡಿ ಬೇಳೆ ಸಾಂಬಾರ್ ಮಾಡಿ ಕೊಟ್ರೆ ಕುಡಿದ್ಬಿಟ್ಟು ಉಪ್ಪು ಜಾಸ್ತಿ ಆಗಿದೆ ಅಂತ ಹೊಡಿತಿದ್ರು ರಾತ್ರಿ. ಈ ರೇಷ್ಮಾಂಟಿ ಒಳ್ಳೆ ಆಕ್ಟರ್ ಅಂತ ಗೊತ್ತಿತ್ತು, ಆದ್ರೆ ಈ ತರ ಆಸ್ಕರ್ ಲೆವೆಲ್ ಆಕ್ಟಿಂಗ್ ಮಾಡ್ತಾರೆ ಅಂತ ಗೊತ್ತಿರ್ಲಿಲ್ಲಪ್ಪ. ಜನ ಇವ್ರನ್ನ ಸಪೋರ್ಟ್ ಮಾಡಿದ್ದು ಇವ್ರ ಇನೋಸೆನ್ಸ್ ನೋಡಿ. ಆದ್ರೆ ಅಕ್ಕ ದುಡ್ಡು ನೇಮು ಫೇಮು ಎಲ್ಲ ಬಂದ ತಕ್ಷಣ ಇನೋಸೆನ್ಸ್ ಕಳ್ಕೊಂಡು ಇನ್ನೋಸೆಂಟ್ ಆಗಿರೋ ನಮ್ಮ ಜನಗಳನ್ನ ಯಾಮಾರ್ಸೋ ಪ್ರಯತ್ನ ಮಾಡ್ತಿದ್ದಾರೆ. ಇನ್ನು ಈ ವಿಡಿಯೋಲಿ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ಅಂಕಲ್ ಫೇಕ್ ಆಗಿ ಹೊಡಿತಿದ್ದಾರೆ, ಏಟೆ ಬೀಳ್ತಿಲ್ಲ ಅಂತ. ಅಲ್ಲ ಏನಕ್ಕೆ ಹೊಡೆಯೋದು ಅಂತ ನಾಟಕ. ಈ ವಿಡಿಯೋ ಕೊನೆಯಲ್ಲಿ ಅಂಕಲ್ ನಗ ಆಡ್ತಾ ಇದ್ದಾರೆ. ರೇಷ್ಮಾಂಟಿ ನಿಜವಾಗ್ಲೂ ತೊಂದ್ರೆಲಿದ್ದಾರೆ ಅಂತ ತಿಳ್ಕೊಂಡು 100 ಜನ ರಾತ್ರೋರಾತ್ರಿ ಕಾಲ್ ಮಾಡಿದ್ರಂತೆ, 1000 ಜನ ಮೆಸೇಜ್ ಮಾಡಿದ್ರಂತೆ. 3-4 ಸಾವಿರ ಜನ ನನಗೆ ರಾತ್ರಿ ಎಲ್ಲ ಫೋನ್ ಮಾಡಿ ಅಕ್ಕ ನಮ್ಮನೆ ಬಂದ್ಬಿಡಿ, ಅಕ್ಕ ನಮ್ಮನೆ ಬಂದ್ಬಿಡಿ, ಕುಂದಾಪುರದಿಂದ, ಹುಬ್ಳಿಯಿಂದ, ಮಂಗಳೂರಿಂದ, ಹಾಸನದಿಂದ ಎಲ್ಲ ಹಳ್ಳಿ ಕಡೆಯಿಂದ ಫೋನ್ ಮಾಡಿ ನನಗೆ ಅಕ್ಕ ನಮ್ಮನೆ ಬಂದ್ಬಿಡಿ, ನಮ್ಮನೆ ಬಂದ್ಬಿಡಿ. ಕನ್ನಡ ಜನತೆ ಇಷ್ಟೊಂದು ಪ್ರೀತಿ ಇಟ್ಟಿರೋಕ್ಕೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಅಷ್ಟು ಜನರ ನಂಬಿಕೆಗೆ ಭಾವನೆಗೆ ಈ ವಾಂಟಿ ಮೋಸ ಮಾಡ್ದಂಗಾಯ್ತು. ರೇಷ್ಮಾಂಟಿ ನಿಮ್ಗೆ ತೋಳ ಬಂತು ತೋಳ ಕತೆ ಗೊತ್ತಿರ್ಬೇಕು ಅನ್ಕೋತೀನಿ. ಅಂದ್ರೆ ಬೇಡಿಯಾಯ ಬೇಡಿಯಾ ಕತೆ. ಜನ ಒಂದ್ಸಲ ನಂಬ್ತಾರೆ, 2 ಸಲ ನಂಬ್ತಾರೆ. ಅವ್ರ ನಂಬಿಕೆಗೆ ದ್ರೋಹ ಆದ್ರೆ ನಿಮ್ ಸಂಸಾರ ನಾಳೆ ನಿಜವಾಗ್ಲೂ ಪ್ರಾಬ್ಲಮ್ ಅಲ್ಲಿ ಸಿಗಾಕೊಂಡ್ರು ಯಾರು ಬರಕಿಲ್ಲ. ಅರ್ಥ ಆಯ್ತು ಅನ್ಸುತ್ತೆ. ಇನ್ನು ಈ ರೇಷ್ಮಾಂಟಿ ಮುಂಚೆ ಪೆದ್ದಾಗ ಆಡಿದ್ರೆ ನಗು ಬರೋದು, ಅವ್ರ ಇನೋಸೆನ್ಸ್ ನೋಡಿ ಖುಷಿ ಆಗೋದು. ಆದ್ರೆ ಇತ್ತೀಚೆಗೆ ಅವರ ಫೇಕ್ನೆಸ್ ಅನ್ನ ನೋಡಿ ಇರಿಟೇಷನ್ ಆಗೋಕ್ ಶುರುವಾಗಿದೆ. ನಾನು ಹಳ್ಳಿಯವಳಲ್ಲ, ಅದಕ್ಕೆ ನೋಡಿ ತುಂಬಾ ಖುಷಿ ಆಗ್ತಿದೆ. ಹೆಂಗಿದೆ ಗುಡ್ ನ್ಯೂಸ್? ಖುಷಿ ಆಗ್ತದೆ ನನ್ಗೆ. ಹೊರಗಡೆ ಹೋಗ್ಬೇಕು, ನೀವೇ ಕಳಿಸ್ಬೇಕು. ಓಕೆ ಬಾಯ್. ನಾನು ಇಲ್ಲೇ ಕೂತ್ಕೋತೀನಿ. ಬೇಕು ಹೇಳಬೇಕು. ನಾನು ಹೊರಗಡೆ ಹೋಗ್ತಾ ಇದೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಅತಿ ಆದ್ರೆ ಅಮೃತಾನು ವಿಷ ಅಂತಾರಲ್ಲ, ಅದನ್ನ ಆಂಟಿ ಸ್ವಲ್ಪ ಅರ್ಥ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು. ನೇಮು ಫೇಮೋ ಎಲ್ರಿಗೂ ಬರಲ್ಲ, ಅಂಡ್ ಬಂದಿರೋ ನೇಮ್ ಅಂಡ್ ಫೇಮ್ ನ ಎಲ್ರಿಗೂ ಉಳಿಸ್ಕೊಳ್ಳೋಕು ಬರಲ್ಲ. ಒಟ್ನಲ್ಲಿ ಮೊದಲಿದ್ದ ಇನೋಸೆಂಟ್ ರೇಷ್ಮಾಂಟಿ ಕಾಣೆಯಾಗಿದ್ದಾರೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಗಂಟೆ ನೋಡಿರಪ್ಪ.